ಪ್ರೀತಿಯ ಗೆಳೆಯರಿಗೆ ಜೆ ಸರಸ್ವತಿ ಯಾವ ವ್ಲಾಗ್ನಿಂದ ಸ್ವಾಗತ. ಇದು ಜೆ ಸರಸ್ವತಿ ವ್ಲಾಗ್. ಈಗ ನಾನು ನಿಮಗೆ ಟೊಮೊಟೊ ಚಟ್ನಿ ಅಥವಾ ಈರುಳ್ಳಿ ಚಟ್ನಿ ಅಂತ ಏನು ಹೇಳ್ತೀವಿ ಅದನ್ನು ಮಾಡಿ ತೋರಿಸ್ತೀನಿ. ಇದನ್ನು ನೀವು ಮಸಾಲೆ ದೋಸೆ ಮೇಲೆ ಹಚ್ಕೊಂಡು ಕೂಡ ತಿನ್ಬೋದು. ಇನ್ನೂ ಒಂದೆರಡು ಇಂಗ್ರೀಡಿಯೆಂಟ್ಸ್ ಹಾಕಿದ್ರೂ ಆಗುತ್ತೆ, ಇಲ್ಲ ಇಷ್ಟೇ ಸಾಕು. ಇವಾಗ ಒಂದು ದೊಡ್ಡ ಗಾತ್ರದ ಒಂದು ಈರುಳ್ಳಿ ಹೆಚ್ಚಾಕಿದ್ದೀನಿ. ಅದು ಒಂದು ಬೌಲಷ್ಟು ಒಂದಿಷ್ಟು ಈರುಳ್ಳಿ ಬಂದಿದೆ. ಅದಕ್ಕೆ ನಾನು ಒಂದು ಚಿಕ್ಕ ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ತೀನಿ. ಮತ್ತು ನೋಡಿ, ಇವಾಗ ಒಂದು ಮೀಡಿಯಮ್ ಸೈಜಿನ 5 ಟೊಮೊಟೊಗಳನ್ನು ಹಾಕ್ತೀನಿ. ಜೀರಿಗೆ ಒಂದು ಅರ್ಧ ಮುಕ್ಕಾಲು ಚಮಚ ಸೇರಿಸಿದ್ದೀನಿ. ಮೆಂತ್ಯ 1/4 ಚಮಚ ಸೇರಿಸಿದ್ದೀನಿ. ಇವಾಗ ಹುಳಿಯನ್ನು ಸೇರಿಸ್ತೀನಿ, ಅದು ನಿಮಗೆ ತೋರಿಸ್ತೀನಿ, ಆಯಿತಾ. ಇದ್ರ ಜೊತೆಗೆ ಒಂದು ಸ್ವಲ್ಪ ತೆಂಗಿನಕಾಯಿ ಸೇರಿಸ್ಕೊಂಡ್ರೆ ಸೇರಿಸ್ಕೊಬೋದು, ಇಲ್ಲ ಅಂದರೆ ಇಲ್ಲ, ಅದು ನಿಮ್ಮ ಆಪ್ಷನಲ್. ನೋಡಿ, ಸಣ್ಣದಾಗಿರುವ 5 ಟೊಮೊಟೊ ಹಾಕಿದ್ದೀನಿ. ಚಿಕ್ಕದದು, ದೊಡ್ಡದಾದರೆ 3 ಸಾಕು. ಇವಾಗ ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 8 ಹಾಕಿದ್ದೀನಿ, ಆಯಿತಾ. ಇವಾಗ ಹುಣಸೆ ಹಣ್ಣು ಒಂದು ಹೆಬ್ಬೆರಳಷ್ಟು ಹಾಕಿದ್ರೆ ಸಾಕು, ಜಾಸ್ತಿ ಬೇಕಾಗಿಲ್ಲ. ಟೊಮೊಟೊ ಹುಳಿ ಇದೆ, ಓಕೆ. ಇವಾಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ಹುರಿದ್ಬಿಟ್ಟು ಆಮೇಲೆ ರುಬ್ಬಿ ಒಗ್ಗರಣೆ ಹಾಕೋದು. ನೋಡಿ, ಇವಾಗ ಮಿಕ್ಸಿಯಲ್ಲಿ ರುಬ್ಬಿ ಒಂದು 4 ಚಮಚ ಒಗ್ಗರಣೆಗೆ ಎಣ್ಣೆ ಹಾಕಿ ಅದರಲ್ಲಿ ಈ ರುಬ್ಬಿದ ಮಿಶ್ರಣವನ್ನು ಹಾಕಿದ್ದೀನಿ. ಅದನ್ನು ಚೆನ್ನಾಗಿ ಬಾಡಿಸೋಣ. ಜಾಸ್ತಿ ಹೊತ್ತು ಬೇಕಾಗಿಲ್ಲ, ಸ್ವಲ್ಪ ಬಾಡಿಸಿದ್ರೆ ಸಾಕು, ಆಯಿತಾ. ಈ ಮಿಶ್ರಣವನ್ನು ನೀವು ಕೆಂಪು ಚಟ್ನಿ ಅಂತ ಕರಿತೀವಿ. ಇವಾಗ ನಾನು ತೆಂಗಿನಕಾಯಿ ಒಂಚೂರು ಹಾಕ್ಕೋಬೇಕಿತ್ತು, ಹಾಕ್ಕೊಳ್ಳಿಲ್ಲ. ಹಾಕ್ಕೊಂಡ್ರೆ ಹಾಕ್ಕೋಬೋದು, ಇಟ್ ಈಸ್ ಆಪ್ಷನಲ್, ಆಯಿತಾ. ಹುರಿಗಡಲೆ ಒಂದು ಟೇಬಲ್ ಚಮಚ ಹಾಕಿದೆ. ಹುರಿಗಡಲೆ ಇಲ್ಲದೆ ಕಡಲೆ ಬೇಳೆ ಇರುತ್ತಲ್ಲ, ಅದನ್ನು ಒಂದು ಟೇಬಲ್ ಚಮಚ ಹಾಕ್ಕೊಬೋದು. ಇಲ್ಲ ಇದ್ಯಾವುದು ಬೇಡ ಅಂದರೆ ತೆಂಗಿನಕಾಯಿ ಒಂದು ಟೇಬಲ್ ಚಮಚದಷ್ಟು ತುರಿಯನ್ನು ಹಾಕ್ಕೊಬೋದು. ಇವಾಗ ರುಚಿ ನೋಡಿಬಿಟ್ಟು ಉಪ್ಪು ಎಲ್ಲ. ಆಮೇಲೆ ನೀವು ದೋಸೆಗೆ ಹಚ್ಕೋಬೋದು, ದೋಸೆಗೆ ಕೆಂಪು ಚಟ್ನಿ ಥರ ಯೂಸ್ ಮಾಡ್ಬೋದು. ಈರುಳ್ಳಿ ಯಥೇಚ್ಛವಾಗಿ ಬೇಕಾದರೆ ಬಳಸ್ಕೊಳ್ಳಿ. ಒಂದು ಕಿವಿ ಮಾತಂದರೆ, ನೀವು ದೋಸೆಗೆ ಹಚ್ಕೊಂಡು ತಿಂದರೆ ಸ್ವಲ್ಪ ಹುಳಿ ಕಮ್ಮಿ ಹಾಕ್ಕೊಳ್ಳಿ. ಹಚ್ಚೋದಾದರೆ ಇದು ದೋಸೆ ಮೇಲೆ, ಮಸಾಲೆ ದೋಸೆ ಮೇಲೆ ಹಚ್ಚೋದಾದರೆ ಹುಳಿ ಒಂದು ಸ್ವಲ್ಪ ಕಮ್ಮಿ ಹಾಕಿ, ಆಯಿತಾ. ಇಷ್ಟಕ್ಕೆ ನಾನಿವಾಗ ಹೆಬ್ಬೆರಳಿನಷ್ಟು ಹಾಕಿದ್ದೀನಲ್ವ, ಅದಕ್ಕಿಂತ ಒಂದು ಕಿರು ಬೆರಳಿನಷ್ಟು ಹಾಕಿದರೆ ಸಾಕು, ಆಯಿತಾ. ನನ್ನ ಬೆರಳು ದಪ್ಪ ಇದೆ, ಆದರೆ ನೀವು ಇದನ್ನು ಲೆಕ್ಕ ಹಾಕ್ಕೊಳ್ಳಿ. ಇದಿಷ್ಟು ಅಥವಾ ಇದಿಷ್ಟು, ಇದನ್ನು ನೀವು ಲೆಕ್ಕ ಹಾಕ್ಕೊಂಡು ಯೂಸ್ ಮಾಡ್ಕೊಳ್ಳಿ. ಉಪ್ಪು ನಾನು ಹಾಕಿದ್ದು ಕರೆಕ್ಟಾಗಿದೆ. ಮುಂದೆ ಇದೆ ಚಟ್ನಿ, ನಿಮ್ಮ ಮುಂದೆ ಇದೆ, ತಯಾರಾಗಿದೆ. ಇವಾಗ ಹಾಕಿರುವ ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ. ಒಗ್ಗರಣೆಗೆ ಈರುಳ್ಳಿ, ಬೆಳ್ಳುಳ್ಳಿ ಅಂದರೆ ಫಸ್ಟು ಒಂದೆರಡು ಚಮಚ ಎಣ್ಣೆ ಹಾಕ್ಕೊಂಡು ಅದರಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಜೀರಿಗೆ ಒಂದು ಅರ್ಧ ಮುಕ್ಕಾಲು ಚಮಚ ಈ ಪ್ರಮಾಣಕ್ಕೆ. ಆಮೇಲೆ 1/4 ಚಮಚದಷ್ಟು ಮೆಂತ್ಯ ಇಷ್ಟು ಹಾಕಿದ್ದೀನಿ. ಮತ್ತು ಹುಣಸೆ ಹಣ್ಣು ಒಂದು ಚೂರು ಹಾಕಿದ್ದೀನಿ. ಮತ್ತು ಟೊಮೊಟೊ ನೋಡಿ 1.5 ಬೌಲಷ್ಟು ಟೊಮೊಟೊ ಹಣ್ಣಿನ ಚೂರುಗಳು, ಅಥವಾ ದೊಡ್ಡದಾದರೆ 3 ಟೊಮೊಟೊ ಹಣ್ಣು,
ಚಿಕ್ಕದಾಗಿರೋದಕ್ಕೆ ಇದು 5 ಟೊಮೊಟೊ ಹಣ್ಣು ಆ ಥರ ಲೆಕ್ಕ ಹಾಕಿ, ಆಮೇಲೆ ಹುರ್ಗಡ್ಲೆ 1 ಟೇಬಲ್ ಚಮಚ ಹಾಕಿದ್ದೀನಿ. ಇದಿಷ್ಟನ್ನು ಒಗ್ಗರಣೆಯಲ್ಲೇ ಬಾಡಿಸ್ಕೊಂಡು, ಲೈಟಾಗಿ ಬಾಡಿಸ್ಕೊಂಡು ಇದನ್ನು ರುಬ್ಬಿ ಅದನ್ನು ಒಗ್ಗರಣೆಗೆ ಮತ್ತೊಂದು ಸಲ 4 ಚಮಚ ಎಣ್ಣೆ, 3 ಚಮಚ ಎಣ್ಣೆ ಹಾಕಿದ್ದೀನಿ. 3 ಚಮಚದ ಎಣ್ಣೆಗೆ ಈ ರುಬ್ಬಿದ ಮಿಶ್ರಣವನ್ನು ಬೆರೆಸಿ ಮತ್ತು ಅದನ್ನು ಇದು ಒಗ್ಗರಣೆ ದಿನಸಿನೊಂದಿಗೆ ಒಗ್ಗರಣೆ ಮಾಡಿ, ಅಂದರೆ ಉದ್ದಿನಬೇಳೆ ಮತ್ತು ಮಸ್ಟರ್ಡ್ ಸೀಡ್ಸು ಮತ್ತು ಕರಿಬೇವಿನ ಎಲೆ ಇದು ತಯಾರು ಮಾಡಿರ್ತಕ್ಕಂಥದ್ದು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡದೇ ಇರುವವರು JS ಸರಸ್ವತಿ ವ್ಲಾಗ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸದಾ ಬೆಂಬಲ ನೀಡುತ್ತೀರಿ ಆಯಿತಾ.